ಸೊ ಬಸ್ ಸ್ಟ್ಯಾಂಡ್ ಆಯಿತು, ಆಟೋ ಸ್ಟ್ಯಾಂಡ್ ಆಯಿತು, ಇದೀಗ ಬನ್ನಿ ಇಲ್ಲಿ ಮಾರ್ಕೆಟ್ ಇದೆ. ಈ ಒಂದು ತರಕಾರಿ ಮಾರ್ಕೆಟು. ಇಲ್ಲಿ ಬಂದಿರತಕ್ಕಂಥವ್ರನ್ನ ನಾವು ಒಂದಷ್ಟು ಮಾತಾಡ್ಸೋಣ. ಮೇಡಮ್ ನಮಸ್ಕಾರ, ನಿಮ್ಮ ಹೆಸರು? ಪುಷ್ಪ ಅಂತ. ಪುಷ್ಪ, ಫೈಯರ ಫ್ಲವರ? ನೀವು ಪವರ್ ಇಲ್ಲ, ಏನಿಲ್ಲ. ಹೌದಾ? ಹೇಳಿ ಪುಷ್ಪ ಅವರೇ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಸೊ ನಿಮ್ಮ ಒಂದು ಒಲವು ಡಿ ಕೆ ಸುರೇಶ್ ಅವ್ರ ಕಡೆನೋ ಡಾಕ್ಟರ್ ಮಂಜುನಾಥ್ ಅವ್ರ ಕಡೆನೋ? ಡಾಕ್ಟರ್ ಮಂಜುನಾಥ್ ಅಂದ್ರೆ ಕುಮಾರಸ್ವಾಮಿ ಕಡೆಯವ್ರನ್ನ. ನಾವು ಅವ್ರ ಕಡೆನೆ. ಓ, ಹೆಂಗೆ ಆ ಕಡೆ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ನೀವು? ಅವ್ರು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರ ಮಕ್ಕ ನೋಡ್ಕೊಂಡು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಓಟ್ ಹಾಕಿ? ಇಲ್ಲ, ತುಂಬಾ ವರ್ಷದಿಂದ ನಾವು ಈ ರಾಮನಗರದಲ್ಲಿ ಅವ್ರಿಗೆ ಗೆಲ್ಸ್ತಾ ಇರೋದು. ಅದಕ್ಕೆ ಈ ಸಲಿನೂ ಅವ್ರಿಗೇನೆ ಓಟು ನಮ್ದು. ಓಕೆ ಅಮ್ಮ, ಥ್ಯಾಂಕ್ ಯು. ನಿಮಗೆ ದರ್ಶನ್ ಇನ್ಸೆನ್ಸ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಥ್ಯಾಂಕ್ ಯು ಮಾತಾಡಿದ್ವಿ. ಥ್ಯಾಂಕ್ ಯು. ಡಾಕ್ಟ್ರು ರಾಜಕೀಯದಲ್ಲಿ ವರ್ಕೌಟ್ ಆಗುತ್ತೆ, ಕೆಲಸ ಮಾಡ್ತಾರೆ ಅಂತ? ಹೌದು, ಅನ್ಸುತ್ತೆ. ಯಾಕಂದ್ರೆ ತುಂಬ ಜನ ಡಾಕ್ಟ್ರು ಅಲ್ಲಿಗೆ ಹಾಸ್ಪಿಟ್ಲಿಗೆ ಸರಿ, ರಾಜಕೀಯಕ್ಕೆ ಸೂಟ್ ಆಗಲ್ಲ ಅಂತ ಇದ್ರೆ. ಇಲ್ಲ ಅನ್ಸುತ್ತೆ, ಕೆಲಸ ಮಾಡ್ತಾರೆ ಅಂತೀರಾ? ಅನ್ಸುತ್ತೆ. ಸರ್ ನಮಸ್ಕಾರ. ಸದ್ಯಕ್ಕೆ ನಾನು ಬಂದಿದ್ದೀನಿ ಮಾರ್ಕೆಟ್ನ ಒಳಗಡೆ. ಹೂವಿನ ಮಾರ್ಕೆಟ್ ಇದೆ. ಅಮ್ಮ ನಮಸ್ಕಾರ. ಈಗ ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವ್ರು ಗೆಲ್ತಾರಾ ಅಥವಾ ಡಾಕ್ಟರ್ ಮಂಜುನಾಥ್ ಅವ್ರು ಗೆಲ್ತಾರ? ಅಯ್ಯೋ, ಅವ್ರ ಅದೃಷ್ಟ ಇದ್ದವ್ರು ಗೆಲ್ಲಿ ಸ್ವಾಮಿ. ನಾವು ಅವರು ಅಂತ ನಾವು ಹೇಳೋಕ್ಕಾಗಲ್ಲ. ಅಲ್ಲ, ಕರೆಕ್ಟು. ಯಾರಿಗೆ ಅದೃಷ್ಟ ಐತೆ ಅಂತೀರಾ? ಗೆಲ್ಬೇಕು. ಯಾರು ಹೆಲ್ಪ್ ಮಾಡ್ತಾರೋ ಅವ್ರು ಗೆಲ್ತಾರೆ. ನಿಮಗೆ ಯಾರು ಹೆಲ್ಪ್ ಮಾಡ್ತಾರೆ? ಡಿ ಕೆ ಸುರೇಶ್ ಅವ್ರು ಮಾಡ್ತಾರೋ ಡಾಕ್ಟರ್ ಮಂಜುನಾಥ್ ಅವ್ರು ಮಾಡಿದಾರ? ಯಾರು ಮಾಡ್ಲಿಲ್ಲ ನೋಡಿ. ಹೂವು ಕಟ್ಟಿ ಕೈಯಲ್ಲಿ ಹಾಳು ಮಾಡ್ಕೊತಾ ಇದೀವಿ ಅಷ್ಟೇ. ಅಯ್ಯೋ ಪಾಪ. ಅಲ್ಲಮ್ಮ, ಈಗ ಫ್ರೀ ಬಸ್ ಕೊಟ್ಟವ್ರೆ, 2,000 ರೂಪಾಯಿ ಕೊಡ್ತಾರೆ. ನಾವು ಹೋಲಿಲ್ಲ ಸ್ವಾಮಿ, ಫ್ರೀ ಬಸ್ಗೂ ಹೋಲಿಲ್ಲ. ಅದ್ 2,000 ರೂಪಾಯಿ ನಮ್ ತಗೊಳ್ಳಿಕ್ಕೂ ಇಲ್ಲ, ನಾವು ತಗೊಳ್ಳೂ ಇಲ್ಲ. ಅಕ್ಕಿ ಕಾಸು ಹಾಕ್ಲಿಲ್ಲ ಅಣ್ಣ. ಅದ್ 2,000 ರೂಪಾಯಿ ನಿಜಲ್ಲ. ದೇವ್ರ ಸತ್ವಾಗ ಒಂದ್ ತಿಂಗಳಾರು ಹಾಕ್ಲಿಲ್ಲ ನಮ್ಗೆ 2,000ನ. ನಾವು ಗೇದಿ ನಾವು ಸ್ವಂತ ತಿಂತಾ ಇದೀವಿ. ಒಬ್ಬರದ್ದು ಋಣ ನಾವು ತಿನ್ನಲ್ಲ. ಹಂಗಾರೆ ಈ ಸಲ ಕಾಂಗ್ರೆಸ್ ಅವ್ರಿಗೆ ಫ್ರೀ ಗ್ಯಾರಂಟಿ ಏನು ವರ್ಕೌಟ್ ಆಗಲ್ಲ ಎಲೆಕ್ಷನ್? ಅವ್ರ ಅದೃಷ್ಟ ಕಣಪ್ಪ, ನಾವೇನು ಹೇಳಕ್ಕಾಗಲ್ಲ. ಈಗ ನಿಮ್ಮ ಒಂದು ಒಲವು ಡಿ ಕೆ ಸುರೇಶ್ ಅವ್ರ ಕಡೆನೋ ಡಾಕ್ಟರ್ ಮಂಜುನಾಥ್ ಅವ್ರ ಕಡೆ? ನಾವೇನು ಹೇಳಕ್ಕಾಗಲ್ಲ. ಯಾರ ಅದೃಷ್ಟ ಅದ ಅವರು. ಕರೆಕ್ಟು. ನಿಮ್ಮ ಪ್ರಕಾರ ಯಾರು ಕೆಲಸ ಮಾಡಿರೋರ್ಗೆ ಹಾಕ್ಬೇಕು ಅಂತೀರೋ ಅಥವಾ? ಸರ್, ಈ ನಿಜ ಹೇಳಬೇಕು ಅಂದ್ರೆ ಮೋದಿ ಗೆಲ್ಬೇಕು ಸರ್. ಮೋದಿ ಗೆದ್ರೇನೆ ರಾಜಕೀಯಕ್ಕೆ ಒಳ್ಳೇದಾಗೋದು. ಯಾಕೆಂದ್ರೆ ಅವ್ರು ಎಲ್ಲ ರೀತಿಲೂ ಒಳ್ಳೇದು ಮಾಡ್ತಾರೆ. ಈ ಕಾಂಗ್ರೆಸ್ ಏನು ಮಾಡಿದ್ರು ಅವ್ರು? ನಮಗೆ ಏನು ಮಾಡಲಿಲ್ಲ ಸರ್. 2,000 ಕೊಡ್ತೀವಿ ಅಂದ್ರು, ಡಿಪೋಲ್ ಅಕ್ಕಿ ಕೊಡ್ತೀವಿ ಅಂದ್ರೆ ಏನು ಕೊಡಲಿಲ್ಲ. ಏನಕ್ಕೆ ಹಾಕ್ಬೇಕು ಅವ್ರಿಗೆ? ಬೇಡ ಅಂತೀರಾ? ಬೇಡ ಅಂತೀವಿ ಸರ್ ನಾವು. ನಿಮ್ಮ ಒಲವು ಡಿ ಕೆ ಸುರೇಶ್ ಅವ್ರ ಕಡೆನಾ ಅಥವಾ ಡಾಕ್ಟರ್ ಮಂಜುನಾಥ್ ಅವ್ರ ಕಡೆ? ಸರ್, ಜೀವ ಉಳ್ಸೋರಿಗೆ ಓಟ್ ಹಾಕ್ತೀವಿ ಸರ್. ನಾವು ಸುರೇಶ್ ಅವ್ರನ್ನ ನೋಡಿದ್ದೀವಿ. ನಾವು ಈ ಸಲ ಒಂದ್ಸಲ ಅವ್ರನ್ನ ಮಂಜುನಾಥ್ ಅವ್ರನ್ನ ನೋಡುವ ಅಂತ ಅನ್ಕೊಂಡಿದೀವಿ ಸರ್. ಮೈತ್ರಿ ವರ್ಕೌಟ್ ಆಗುತ್ತೆ ಅಂತ ಈ ಸಲ? ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಗ್ಯಾರಂಟಿ ವರ್ಕೌಟ್ ಆಗಲ್ಲ? ಗ್ಯಾರಂಟಿ ಮೋದಿ ಸರ್ಕಾರನೇ ಸರ್ ಬರೋದು ಈ ಸಲ. ಅಲ್ಲ, ಕಾಂಗ್ರೆಸ್ ಅವ್ರ ಗ್ಯಾರಂಟಿ ವರ್ಕೌಟ್ ಆಗಲ್ವಾ? ವರ್ಕೌಟ್ ಆಗಲ್ಲ ಸರ್. ಅವ್ರು ಏನೇ ಮಾಡಿದ್ರು ಈ ಸಲ ವರ್ಕೌಟ್ ಆಗಲ್ಲ ಸರ್. ಗ್ಯಾರಂಟಿಗಳಿಂದ ಎಲ್ರಿಗೂ ಎಲ್ಲ ಜೀರೋ ಮಾಡ್ಬಿಟ್ಟವ್ರು ಸರ್. ಮೇಡಮ್ ನಮಸ್ಕಾರ, ನಿಮ್ಮ ಹೆಸರು? ನಾಗವೇಣಿ ಅಂತ. ನಾಗವೇಣಿ. ಯಾರಿಗೆ ಈ ಸಲ ಬೆಂಗಳೂರು ಗ್ರಾಮಾಂತರ ಅವ್ರು ಬುಸ್ ಅಂತಾರೆ? ಡಾಕ್ಟರ್ ಸುರೇಶ್ ಅವರು ಬುಸ್ ಅಂತಾರ ಅಥವಾ ಡಾಕ್ಟರ್ ಮಂಜುನಾಥ್ ಅವರು ಬುಸ್ ಅಂತಾರ? ಪಕ್ಕ ಸರ್, ಡಾಕ್ಟರ್ ಮಂಜುನಾಥೇ ಬರೋದು ಅನ್ಕೋತೀನಿ. ಯಾಕೆ ಪಕ್ಕ? ಯಾಕೆ ಅಂದ್ರೆ ಅವ್ರನ್ನ ಬಡವ್ರ ಬಗ್ಗೆ ನಿಂತ್ಕೋತಾರೆ ಅನ್ನೋ ಒಂದು ಅಭಿಮಾನಕ್ಕೆ ನಾವು ಅವರೇ ಬರ್ತಾರೆ ಅನ್ನೋ ಒಂದು ಕಾರಣ. ಅಲ್ಲ, ಈಗ 3 ಸಲ ಗೆದ್ದಿದ್ದಾರೆ ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ. ಕೆಲಸ ಮಾಡಿಲ್ಲೇ ಗೆಲ್ತಾ ಇದಾರ? ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಬರೋರ್ಗೆ ಬರ್ತಾ ಇದೆ, ಆಗೋರ್ಗೆ ಆಗ್ತಾ ಇದೆ, ಆಗದೆ ಇರೋರ್ಗೆ ಇಲ್ವೇ ಇಲ್ಲ. ಅಲ್ಲ, ನೀವೇ ಹಿಂಗ್ ಅನ್ಬಿಟ್ರೆ ಹೆಂಗೆ? ನಿಮ್ಗೆ 2,000 ಬರ್ತಾ ಇದೆ ಸರ್. 2,000 ಬರೋದಲ್ಲ ನೆಕ್ಸ್ಟ್, ಅದೇ ಹೇಳ್ತಾ ಇಲ್ಲ. ಬಟ್ ನಾವು ನಮ್ಗೆ ಅಂತ ಬಡವ್ರಿಗೆ ಅಂತ ಅವ್ರು ಏನೇನು ಮಾಡಕ್ ಆಗ್ಲಿಲ್ಲ ಅವ್ರ ಕೈಲಿ. ನಿಮ್ಮ ಒಂದು ಒಲವು ಡಿ ಕೆ ಸುರೇಶ್ ಅವ್ರ ಕಡೆನೋ ಡಾಕ್ಟರ್ ಮಂಜುನಾಥ್ ಅವ್ರ ಕಡೆ? ಡಿ ಕೆ ಸುರೇಶ್ ಅವ್ರ ಕಡೆಗೆ ಜಾಸ್ತಿ ಒಲವಿದೆ. ಡಾಕ್ಟರ್ ಮಂಜುನಾಥ್ ಅವರು ಈಗ ಹೊಸಬರು. ಯಾವುದೇ ಕಾರಣಕ್ಕೂ ಅವರು ಗೆಲ್ತಾರೆ ಅನ್ನೋದಕ್ಕಿಂತನೂ ಇನ್ನೂ ಹೊಸ ಮುಖ ಅಲ್ವಾ. ಎಲ್ಲರಿಗೂ ಜಾಸ್ತಿ ಅನುಭವ ಇಲ್ಲ ಈ ರಾಜಕೀಯದಲ್ಲಿ. ಅವರು ಏನು ರಾಜಕೀಯದಲ್ಲಿ ಅನುಭವ ಇಲ್ಲದಿರೋರನ್ನ ತಂದು ನಿಲ್ಲಿಸ್ಬಿಟ್ಟು ಈಗ ಜನಗಳ ಕಷ್ಟ ಸುಖನ ನೋಡೋದು ಏನು ನೋಡ್ತಾರೆ? ಅವರು ಡಾಕ್ಟ್ರಾಗಿ ವೃತ್ತಿ ಅನುಭವಿಸ್ತಿರೋರು ರಾಜಕೀಯದಲ್ಲಿ ಪ್ರವೀಣರು. ಇವರು ನಮ್ಮ ಡಿ ಕೆ ಸುರೇಶ್ ಅವರು ಪ್ರವೀಣರು. ಯಾವುದೇ ಕಾರಣಕ್ಕೂ ಡಿ ಕೆ ಸುರೇಶ್ ಅವರೇ ಗೆಲ್ತಾರೆ. ಹೇಳಿ, ಈಗ ನಿಮ್ಮ ಒಲವು ಡಿ ಕೆ ಸುರೇಶ್ ಅವ್ರ ಕಡೆನಾ ಅಥವಾ ಡಾಕ್ಟರ್ ಮಂಜುನಾಥ್ ಅವ್ರಿಗೂ? ಡಾಕ್ಟರ್ ಮಂಜುನಾಥ್. ಯಾಕೆ? ದೇಶ ಮುಖ್ಯ ನಮಗೆ. ದೇಶದ ಮುಂದೆ ಬೇರೆ ಯಾರೂ ಇಲ್ಲ. ಅಲ್ಲ, ಇದೇ ಮೊದಲನೇ ಸಲ ನಿಂತ ಇರೋದು. ಅವ್ರೇನೇ ಆಗಲಿ, ಬಿಜೆಪಿ ಮೋದಿ ಮುಖ್ಯ. ಮೋದಿ ಕೈನ ಬಲಪಡಿಸ್ಬೇಕು ನಾವು. ದೇಶ ಮುಖ್ಯ ನಮಗೆ. ಯಾರು ಬಂದರೆ ಏನು ಬರೀ ಸಾಲ ಮಾಡಿಬಿಟ್ಟು ಹೋಯ್ತಾ ಇರೋದು. ಹುಟ್ಟಿದ್ದು ಸಾಲ, ಸಾಯೋದು ಸಾಲ.
ಅಲ್ಲ ಹಿಂಗನ್ ಜಾಸ್ತಿ ಸಾಲ ಮಾಡಿ ಹೊಂಟೋಗ್ಬಿಟ್ರೆ ಏನು ಮಾಡೋದು? ಓಕೆ, ಅಷ್ಟೇನೆ ನಮ್ಮ ಅಭಿಪ್ರಾಯ, ಇನ್ನೇನು ಇಲ್ಲ. ಬರೀ ಸಾಲ ಮಾಡೋರೆ ಬರ್ತಾ ಇರೋದು, ಸಾಲ ತೀರ್ಸೋರು ಯಾರು ಬರ್ತಾವ್ರೆ? ಓಕೆ, ಈಗ ಯಾರು ಬರ್ಬೇಕು ನಿಮ್ಮ ಕ್ಷೇತ್ರಕ್ಕೆ ಅಂತೀರಾ? ನಮ್ಗೆ ಯಾರೂ ಸರಿ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.